Hello everyone, welcome to Digital Learning, Department of Collegiate Education, course B.Sc, subject Computer Science, paper Operating System and UNIX, chapter Process and CPU Scheduling, subtopic Process Control Block PCB, presented by Shwetha M. In the previous chapter, we learned about the operating system, types of operating system, components, features, and applications of the operating system. In this chapter, we are learning about the process and the CPU scheduling. So, the session outcome will be the process control block, that is PCB, process control block. Let's start the session with the definition of operating system. What is an operating system? An operating system is the interface between the user and the machine. So whatever the operating system you have in your computer, that operating system acts as an interface between the user and a machine. ಸೊ ಕಂಪ್ಯೂಟರ್ ನೀವು ಯಾವುದೇ ಯೂಸ್ ಮಾಡ್ತಾ ಇರಲಿ ಅದರಲ್ಲಿ ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಹಾಕ್ಕೊಂಡಿದ್ರು ಆಪ್ರೇಟಿಂಗ್ ಸಿಸ್ಟಮ್ ಏನಾಗುತ್ತೆ ಅಂದರೆ ನಿಮಗೆ ಮತ್ತು ಕಂಪ್ಯೂಟರ್ ಮಧ್ಯ ಒಂದು ಇಂಟರ್ಫೇಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಮತ್ತು ಆಪ್ರೇಟಿಂಗ್ ಸಿಸ್ಟಮ್ದು ಎಕ್ಸಾಂಪಲ್ಸ್ ಬಂದು MS-DOS, Windows, UNIX, Linux and Android. Let's start with some process concept, basic process concept. What is process? In our previous sessions we learned about the process concept. The current executing program or current active program can be considered as a process. So computer work ಆಗ್ತಾರಂತ ಪ್ರೆಸೆಂಟ್ ವರ್ಕಿಂಗ್ ಟಾಸ್ಕ್ನ ಅಥವಾ ಪ್ರೋಗ್ರಾಮ್ನ ಏನಂತ ಕರಿತೀವಿ, ಪ್ರಾಸೆಸ್ ಅಂತ ಕರಿತೀವಿ. What is the role of operating system in the process? So whatever the process we have in your system, that process is created, scheduled and terminated by the operating system. ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಪ್ರತಿಯೊಂದು ಪ್ರೋಸೆಸಸ್ನು ಕ್ರಿಯೇಟ್ ಮಾಡಿಕೊಡತ್ತೆ, ಅದಕ್ಕೆ CPU ಶೆಡ್ಯೂಲ್ ಮಾಡಿಕೊಡತ್ತೆ ಮತ್ತು ಅದನ್ನು ಟರ್ಮಿನೇಟ್ ಮಾಡಿಕೊಡತ್ತೆ. The process created by the main process is called as a child process. ಸೊ ಒಂದು ಪ್ರಾಸೆಸ್ಸು ಮತ್ತು ಇನ್ನೊಂದು ಪ್ರಾಸೆಸ್ನ ಕ್ರಿಯೇಟ್ ಮಾಡಿಕೊಡತ್ತೆ ಅಂತಂದರೆ ಆ ನ್ಯೂಲಿ ಕ್ರಿಯೇಟೆಡ್ ಪ್ರಾಸೆಸ್ನ ನಾವು ಚೈಲ್ಡ್ ಪ್ರಾಸೆಸ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್? This process control block is repeatedly asked in the examinations. Explain process control block. Explain the components of process control block. Write the importance of process control block ಅಂತ repeatedly example ಕೇಳ್ತಾ ಇರ್ತಾರೆ. What is process control block? For each process, the operating system maintains the data structure which keeps the complete information about the process. This record or the data structure is called as the process control block. ಆಪ್ರೇಟಿಂಗ್ ಸಿಸ್ಟಮ್ ರೋಲ್ನ ನಾವು ಆಲ್ರೆಡಿ ಹೇಳಿದ್ದೀವಿ. ಯಾವುದೇ ಒಂದು ಪ್ರಾಸೆಸ್ನ ಕ್ರಿಯೇಟ್ ಮಾಡೋದು, ಶೆಡ್ಯೂಲ್ ಮಾಡೋದು, ಟರ್ಮಿನೇಟ್ ಮಾಡೋದು, ಇಷ್ಟನ್ನು ಮ್ಯಾನೇಜ್ ಮಾಡೋದು. ವಿ ಕಾಲ್ ದ ಟರ್ಮ್ ಆ್ಯಸ್ ಅ ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಸೊ ಕಂಪ್ಯೂಟರಲ್ಲಿ ಎಲ್ಲ ಪ್ರಾಸೆಸಸ್ನು ಮ್ಯಾನೇಜ್ ಮಾಡುವಂಥ ಕೆಲಸನ ಆಪ್ರೇಟಿಂಗ್ ಸಿಸ್ಟಮ್ ಮಾಡ್ತಾ ಇರುತ್ತೆ. When it takes the responsibility of process management, then it is required to keep the details of the processes which are presently working in the computer. ಯಾವಾಗ ಆಪ್ರೇಟಿಂಗ್ ಸಿಸ್ಟಮು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿನ ತೊಗೊಳತ್ತೆ, ಈ ಕಂಪ್ಯೂಟ್ರಲ್ಲಿ ಯಾವುದೆಲ್ಲ ಪ್ರೋಸೆಸ್ ರನ್ ಆಗ್ತಾ ಇದೆ ಅಂತ ಅದರ ಡೀಟೇಲ್ಸ್ನ ಇಟ್ಕೊಳ್ಳೋವಂಥ ಕೆಲಸನ ಆಪ್ರೇಟಿಂಗ್ ಸಿಸ್ಟಮ್ ಮಾಡಬೇಕಾಗತ್ತೆ. ಸೊ ಫಾರ್ ದ್ಯಾಟ್ ಮೇಂಟೆನೆನ್ಸ್ ಆಫ್ ದ ರೆಕಾರ್ಡ್ ಇಟ್ ಕೀಪ್ಸ್ ಒನ್ ಡೇಟಾ ಸ್ಟ್ರಕ್ಚರ್. ಸೊ ಲಾಸ್ಟ್ ಸೆಮಲ್ಲಿ ನಾವು ಓದಿರ್ತೀವಿ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು. ಸೊ ಡಿಫ್ರೆಂಟ್ ವೇಸ್ ಆಫ್ ಆರ್ಗನೈಸಿಂಗ್ ದ ಡೇಟಾ. ಸೊ ಸಿಸ್ಟಮಲ್ಲಿ ಡೇಟಾಗಳನ್ನ ಆರ್ಗನೈಸ್ ಮಾಡುವಂಥ ಡಿಫ್ರೆಂಟ್ ವೇಸ್ಗಳಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ದ ಎಕ್ಸಾಂಪಲ್ಸ್ ಆರ್ ಅರೇ, ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್ ಎಕ್ಸೆಟ್ರಾ. ಅದೇ ಥರ ಆಪ್ರೇಟಿಂಗ್ ಸಿಸ್ಟಮ್ಮು ಒಂದು ಡೇಟಾ ಸ್ಟ್ರಕ್ಚರ್ ಇಟ್ಕೊಳತ್ತೆ. ಅದರಲ್ಲಿ ಏನು ಮಾಡುತ್ತೆ ಮೇನ್ ಅಂದರೆ ಈ ಪ್ರಾಸೆಸ್ಗಳು ಯಾವುದೆಲ್ಲ ರನ್ ಆಗ್ತಾ ಇರುತ್ತೆ ಸಿಸ್ಟಮಲ್ಲಿ ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಟ್ಕೊಂಡಿರುತ್ತೆ. ಓಕೆ, ಇಟ್ ಹೋಲ್ಡ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಸೆಸಸ್. ಪ್ರತಿಯೊಂದು ಪ್ರಾಸೆಸ್ದು ಇನ್ಫಾರ್ಮೇಷನ್ನ ಒಂದು ಡೇಟಾ ಸ್ಟ್ರಕ್ಚರ್ಸಲ್ಲಿ ಮೇಂಟೈನ್ ಮಾಡಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, process control block ಅಥವಾ PCB ಅಂತ ಕರಿತೀವಿ. ಸಿ ಈಚ್ ಪ್ರಾಸೆಸ್ ದ ಆಪ್ರೇಟಿಂಗ್ ಸಿಸ್ಟಮ್ ಮೇಂಟೈನ್ಸ್ ಅ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ವಿಚ್ ಕೀಪ್ಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಸೆಸ್. ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಪ್ರತಿಯೊಂದು ಪ್ರಾಸೆಸ್ದು
ಕಂಪ್ಲೀಟ್ ಇನ್ಫಾರ್ಮೇಷನ್ನ ಒಂದು ಡೇಟಾ ಸ್ಟ್ರಕ್ಚರ್ಸಲ್ಲಿ ಮೇಂಟೈನ್ ಮಾಡ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಥವಾ PCB ಅಂತ ಕರಿತೀವಿ. ಸೊ ನಾವು ಯು ಕ್ಯಾನ್ ಥಿಂಕ್ ದ್ಯಾಟ್ process control block is nothing but a data structure which contains the detailed information about the processes. ಪ್ರತಿಯೊಂದು ಪ್ರೊಸೆಸಸ್ದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಅಂತ ಕರಿತೀವಿ. ಮತ್ತು ಈ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ನ ಮೇಂಟೈನ್ ಮಾಡೋದು ಯಾವುದಂದರೆ ಆಪ್ರೇಟಿಂಗ್ ಸಿಸ್ಟಮ್. ಕ್ಲಿಯರ್? Now see, the architecture diagram of the process includes. So PCB ಇದ್ದಲ್ಲಿ ಏನೆಲ್ಲ ಇರುತ್ತೆ, how it is organized ಅಂದರೆ, so it contains the process ID, process state, process priority, accounting information, program counter, CPU registers and PCB pointers and other informations. So each and every process will have its own ID which is unique. ಸಿಸ್ಟಮಲ್ಲಿ ಎಷ್ಟೊಂದು ಪ್ರಾಸೆಸಸ್ ರನ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಪ್ರಾಸೆಸ್ಗೂ ಅದರದೇ ಆದ ID ಇರುತ್ತೆ. ದಟ್ ಈಸ್ ವೆರಿ ಯೂನಿಕ್. ಈಚ್ ಆ್ಯಂಡ್ ಎವ್ರಿ ಪ್ರಾಸೆಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ID, ಯೂನಿಕ್ ID ಇನ್ ಆರ್ಡರ್ ಟು ಐಡೆಂಟಿಫೈ ದ ಪ್ರಾಸೆಸ್. ಸೊ PCBನಲ್ಲಿ ಏನು ಇಟ್ಕೊಂಡಿರುತ್ತೆ, ಫಸ್ಟ್ ಇನ್ಫಾರ್ಮೇಷನ್ನು ಪ್ರೋಸೆಸ್ ID ಏನು. Just like every student will have their register numbers, students will be identified with the register number, that is an unique identification. ಹಾಗೆಯೇ ಕಂಪ್ಯೂಟರಲ್ಲಿ ಎಷ್ಟೊಂದು ಪ್ರಾಸೆಸ್ ರನ್ ಆಗ್ತಾಯಿದ್ರು, ಪ್ರತಿಯೊಂದು ಪ್ರಾಸೆಸ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ID ಯೂಸ್ ಮಾಡ್ತೀವಿ. ದಟ್ ID ವಿಲ್ ಬಿ ಸ್ಟೋರ್ಡ್ ಇನ್ ದ PCB. ಪ್ರತಿಯೊಂದು ಪ್ರಾಸೆಸ್ದು ID ಅಲ್ಲಿ ಸ್ಟೋರ್ ಆಗಿರುತ್ತೆ PCBನಲ್ಲಿ. ದೆನ್ ಪ್ರೋಸೆಸ್ ಸ್ಟೇಟ್. In the previous session, we learnt about the different process state, that is new, ready, run, terminate, etc. So here PCB will store the current process state. ಪ್ರೋಸೆಸ್ ರನ್ ಆಗ್ತಾ ಇದೆ ಸಿಸ್ಟಮಲ್ಲಿ, ಸರಿ, ಯಾವ ಸ್ಟೇಟಲ್ಲಿದೆ, ನ್ಯೂ ಸ್ಟೇಟಲ್ಲಿದೆಯಾ, ರೆಡಿ ಸ್ಟೇಟಲ್ಲಿದೆಯಾ, ರನ್ನಿಂಗ್ ಸ್ಟೇಟಲ್ಲಿದೆಯಾ, ಕಂಪ್ಲೀಟಾಗಿ ಟರ್ಮಿನೇಟ್ ಸ್ಟೇಟಿಗೆ ಹೋಗಿದೆಯಾ, ಸಸ್ಪೆಂಡ್ ಆಗಿದೆಯಾ, ವೆಯ್ಟ್ ಮಾಡ್ತಾ ಇದೆಯಾ. ಸೊ ಯಾವುದು ಸ್ಟೇಟಲ್ಲಿ ಅದಿದೆ ಅಂತ ಅದರ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಮೊದಲನೇದು ಪ್ರೋಸೆಸ್ ID ಇಟ್ಕೊಂಡಿರುತ್ತೆ, ಎರಡನೇದು ಪ್ರೋಸೆಸ್ ಯಾವ ಸ್ಟೇಟಲ್ಲಿದೆ ಅಂತ ಇಟ್ಕೊಂಡಿರುತ್ತೆ. Third one will be the process priority. Whenever the process is created, a priority, that is nothing but the numeric value with the priority, will be allotted to the process. And here PCB will hold the process priorities. So PCB ಏನು ಮಾಡುತ್ತೆ, ಪ್ರತಿಯೊಂದು ಪ್ರೋಸೆಸ್ದು ಪ್ರಿಯಾರಿಟಿ, ಅದ್ರ ನ್ಯೂಮರಿಕ್ ವ್ಯಾಲ್ಯೂ. ಸೊ ಪ್ರತಿಯೊಂದು ಪ್ರೋಸೆಸ್ಗೂ ಏನು ಪ್ರಯಾರಿಟಿ ಅಲಾಟ್ ಆಗಿರುತ್ತೋ ಕ್ರಿಯೇಟ್ ಆದಾಗ ಆ ಪ್ರೋಸೆಸ್ ಪ್ರಿಯಾರಿಟಿನ PCB ಇಟ್ಕೊಂಡಿರುತ್ತೆ. ಪ್ರೋಸೆಸ್ ID, ಪ್ರೋಸೆಸ್ ಸ್ಟೇಟ್, ಪ್ರೋಸೆಸ್ ಪ್ರಯಾರಿಟಿ. ನೆಕ್ಸ್ಟ್ ಒನ್, ಅಕೌಂಟಿಂಗ್ ಇನ್ಫಾರ್ಮೇಷನ್. ಪ್ರೋಸೆಸ್ಸಲ್ಲಿ ಏನು ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ, ಪ್ರತಿಯೊಂದು ಪ್ರೋಸೆಸ್ಗೂ ಯಾವುದೆಲ್ಲ ರಿಸೋರ್ಸ್ ಅಲೋಕೇಟ್ ಆಗಿದೆ, ಯಾವುದೆಲ್ಲ ರಿಸೋರ್ಸ್ ಯುಟಿಲೈಸ್ ಆಗಿದೆ, ಯಾವುದೆಲ್ಲ ರಿಸೋರ್ಸಸ್ದು ರಿಕ್ವೈರ್ಮೆಂಟ್ ಇದೆ. ಸೊ ಈ ರೀತಿ ರಿಸೋರ್ಸ್ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡಿರುತ್ತೆ. See, if you are executing some program, it may require with some input, some output, some memory, some file, some data. So all those informations will be here. That is account information. Then program counter. So program counter usually will have the program informations and the next process to be executed. Program PC-ನಲ್ಲಿ ಏನಿರುತ್ತೆ ಅಂದರೆ ಪ್ರೋಗ್ರಾಮ್ ಕೌಂಟರಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಯಾವುದು ವರ್ಕ್ ಆಗಬೇಕೋ ಅದರದ್ದು ಇನ್ಫಾರ್ಮೇಷನ್ ಇದರಲ್ಲಿರುತ್ತೆ. CPU registers. So CPU registers are the data holders, temporary data holders, which will hold the datas. ಸೊ ಪ್ರೋಗ್ರಾಮ್ ಪ್ರೋಸೆಸ್ ರನ್ ಆಗ್ತಾ ಇತ್ತು, ಅದರಲ್ಲಿ ಯಾವುದೋ ಒಂದು ಡೇಟಾ ಬೇಕಾಯಿತು, ಆ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ CPU ರಿಜಿಸ್ಟರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಸಮ್ಟೈಮ್ಸ್ ಲೈಕ್ whenever they want to do a context switching, when one process is working inside the CPU, meanwhile if the CPU wants to take up another process, then it will move on to the next process, that is called as a context switching. So ಒಂದು ಪ್ರೋಸೆಸ್ ವರ್ಕ್ ಆಗ್ತಾ ಇರುತ್ತೆ, ಇನ್ನೊಂದು ಪ್ರೋಸೆಸ್ಗೆ CPU ಜಂಪ್ ಆದಾಗ ಆಲ್ರೆಡಿ ಇರೋವಂಥ ಪ್ರೋಸೆಸ್ನ ನಾವು ಒಂದು ಕಡೆ ಎಷ್ಟು ಅದರ ಡೇಟಾ ಏನು ವರ್ಕ್ ಆಯಿತು, ಇಂಟರ್ಮೀಡಿಯೇಟ್ ಡೇಟಾಸ್, ಇನ್ಪುಟ್ ಔಟ್ಪುಟ್ ಏನಿದೆ ಅದೆಲ್ಲ ಒಂದು ಕಡೆ ಸ್ಟೋರ್ ಮಾಡಬೇಕಾಗತ್ತೆ. ದಟ್ ಟೈಮ್ ಇಟ್ ಮೇಕ್ ಯೂಸ್ ಆಫ್ CPU ರಿಜಿಸ್ಟರ್ಸ್. ಸೊ PCB ಪಾಯಿಂಟರ್ಸಲ್ಲಿ ಏನಿರುತ್ತೆ ಅಂತಂದರೆ, ಪಾಯಿಂಟರ್ಸ್ ವಿಲ್ ಹೋಲ್ಡ್ ದ ಅಡ್ರೆಸಸ್. ಸೊ ದಿಸ್ ವಿಲ್ ಬಿ ದ ಆರ್ಕಿಟೆಕ್ಚರ್ ಆಫ್ ದ ಪ್ರಾಸೆಸ್. ಪ್ರೋಸೆಸ್ ID ಇರುತ್ತೆ, ಪ್ರೋಸೆಸ್ದು ಸ್ಟೇಟ್ ಯಾವ ಸ್ಟೇಟಲ್ಲಿ ಇತ್ತು ಅಂತ, ಅದರ ಪ್ರಯಾರಿಟಿ ಏನು, ಅದರದ್ದು ರಿಸೋರ್ಸ್ ಇನ್ಫಾರ್ಮೇಷನ್, ದಟ್ ಈಸ್ ಅಕೌಂಟ್ ಇನ್ಫಾರ್ಮೇಷನ್, ಪ್ರೋಗ್ರಾಮ್ ಕೌಂಟರ್, ನೆಕ್ಸ್ಟ್ ಪ್ರೋಸೆಸ್ ಯಾವ್ದು ವರ್ಕ್ ಆಗಬೇಕು, ರಿಜಿಸ್ಟರ್ಸ್,
with the data ಮತ್ತು PCB pointers. So complete together it can be considered as the architecture diagram of the process. Let's go in detail with the components. First one is process ID. What is process ID? This number becomes the unique identification of the process, and it also helps in distinguishing the process from all other processes existing in the system. So process ID ಅನ್ನೋದೇನಾಗುತ್ತೆ, ಒಂದು ಯೂನಿಕ್ ಐಡೆಂಟಿಫಿಕೇಶನ್ ಆಗುತ್ತೆ ಪ್ರತಿ ಪ್ರಾಸೆಸ್ಗೂ. ಸೊ ವಾಟ್ ಎವರ್ ದ process executing in the system, each and every process will have its own identification number that can be considered as process ID, and it is helpful to distinguish the process from other processes. ಒಂದು processಗೂ ಇನ್ನೊಂದು processಗೂ ನಮಗೆ ಹೇಗೆ ಗುರ್ತು ಸಿಕ್ಕತ್ತೆ ಅಂದರೆ, ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ process ID. Process state, as it is quoted, the process is in its lifetime undergoes different stages, and that stages may be waiting state, running state, ready state, block state, halted state, and so on. ಸೊ ಪ್ರೋಸೆಸ್ ಸ್ಟೇಟಲ್ಲಿ ಏನು ತೋರಿಸುತ್ತೆ PCB ಡಯಾಗ್ರಾಮಲ್ಲಿ, ಅದು ಯಾವ ಸ್ಟೇಟಲ್ಲಿದೆ ಅಂತ ತಿಳಿಸುತ್ತೆ, ಪ್ರೋಸೆಸ್ ಯಾವ ಸ್ಟೇಟಲ್ಲಿದೆ ಅಂತ. Process priority and the priority of the process in a numeric value, and the process is assigned with the priority at the time of its creation. When the process is created, and its priority will be allotted. Process counting information ಅಂತಂದರೆ, so PCB gives the account or the description of the resources used by the process. ಪ್ರತಿಯೊಂದು ಪ್ರಾಸೆಸಸ್ಸು ಯಾವುದೆಲ್ಲ ರಿಸೋರ್ಸಸ್ನ ಯೂಟಿಲೈಸ್ ಮಾಡ್ತು, ಎಷ್ಟು ಯೂಟಿಲೈಸ್ ಮಾಡ್ತು ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಅದನ್ನು ಪ್ರೋಸೆಸ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಪ್ರೋಗ್ರಾಮ್ ಕೌಂಟರ್ ಅಂದರೆ, program counter usually it is a pointer to an instruction in the program code that is to be executed next ಯಾವ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅದರ ಡೀಟೇಲ್ ಯಾವುದರಲ್ಲಿರುತ್ತೆ, ಪ್ರೋಗ್ರಾಮ್ ಕೌಂಟರಲ್ಲಿ ಇರುತ್ತೆ. ದಿಸ್ ಫೀಲ್ಡ್ ಕಂಟೇನ್ಸ್ ದ ಅಡ್ರೆಸ್ ಆಫ್ ದ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅದ್ರದ್ದು ಅಡ್ರೆಸ್ನ PCನಲ್ಲಿ ಇಟ್ಕೊಂಡಿರುತ್ತೆ. ಲಿಸ್ಟ್ ಆಫ್ ಓಪನ್ ಫೈಲ್ಸ್ ಅಂದರೆ, so whenever the process want to execute and whatever the required files for the execution of the process, that is called open files. It contains the information of all the files that is required by the program during its execution. ಒಂದು ಪ್ರೋಸೆಸ್ ಅಥವಾ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಯಾವುದೆಲ್ಲ ಫೈಲ್ಸ್ ನೆಸೆಸಿಟಿ ಇದೆ ಅದನ್ನು ಓಪನ್ ಫೈಲ್ಸ್ ಅಂತ ಕರೀತಾರೆ. ಪ್ರೋಸೆಸ್ IO ಸ್ಟೇಟಸ್ ಇನ್ಫಾರ್ಮೇಷನ್, whenever the process is executed and whenever it requires input and output data, that time there will be a process IO status information. PCB contains the list of all the IO devices allocated to the process during its execution. ಸೊ ಒಂದು ಪ್ರೋಸೆಸ್ ವರ್ಕ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಯಾವುದೆಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಲಾಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಇದರಲ್ಲಿರುತ್ತೆ. CPU registers ಅಂದರೆ, CPU registers are used to hold the temporary data whenever an interrupt occurs and there is a context switch. ಸೊ ಯಾವಾಗ ಒಂದು ಪ್ರೋಸೆಸ್ ವರ್ಕ್ ಆಗ್ತಾ ಇರುತ್ತೆ ಅದ್ರ ಮಧ್ಯೆ ಅದಕ್ಕೆ ಏನಾದ್ರು ಇಂಟ್ರಪ್ಟ್ ಬಂತು ಅಂದರೆ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಆಗುತ್ತೆ. ಕಾಂಟೆಕ್ಸ್ಟ್ ಸ್ವಿಚಿಂಗ್ ಆದಾಗ ಪ್ರತಿಯೊಂದು ಪ್ರೋಸೆಸ್ದು ಟೆಂಪ್ರವರಿ ಇನ್ಫಾರ್ಮೇಷನ್ಸ್ನ CPU ರಿಜಿಸ್ಟರ್ಸಲ್ಲಿ ಇಟ್ಕೊಂಡಿರುತ್ತೆ. PCB ಪಾಯಿಂಟರ್ ಅಂದರೆ, ಇಟ್ ವಿಲ್ ಹೋಲ್ಡ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ PCB. ಯಾವುದಪ್ಪ ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರು PCB ಯಾವುದಿರುತ್ತೋ ಅದರದ್ದು ಅಡ್ರೆಸ್ನ ಇದರಲ್ಲಿ ಇಟ್ಕೊಂಡಿರುತ್ತೆ. ಈವೆಂಟ್ ಇನ್ಫಾರ್ಮೇಷನ್ ಅಂದರೆ, ದಿಸ್ ಫೀಲ್ಡ್ ಕಂಟೇನ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಈವೆಂಟ್ ಫಾರ್ ವಿಚ್ ದ ಸರ್ಟನ್ ಪ್ರೋಸೆಸ್ ಈಸ್ ಇನ್ ಬ್ಲಾಕ್ ಸ್ಟೇಟ್. So with all this information we learnt about the PCB, process control block, which holds the information. So what is PCB? It is nothing but the data structure maintained by the operating system to store the informations about the each processes. ಸೊ ಪ್ರತಿಯೊಂದು ಪ್ರಾಸೆಸ್ಸು ಸಿಸ್ಟಮಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಆ ಪ್ರೋಸೆಸ್ದು ಇನ್ಫಾರ್ಮೇಷನ್ನ ಆಪ್ರೇಟಿಂಗ್ ಸಿಸ್ಟಮ್ ಮೇಂಟೈನ್ ಮಾಡಿರುತ್ತೆ. ಯಾವುದ್ರಲ್ಲಿ ಮೇಂಟೈನ್ ಮಾಡಿರುತ್ತೆ ಅಂದರೆ PCBನಲ್ಲಿ ಮೇಂಟೈನ್ ಮಾಡಿರುತ್ತೆ. So key points: PCB maintains a specific information about the process which is helpful while its execution. So PCBನಲ್ಲಿ ಏನಾಗಿರುತ್ತೆ, ಪ್ರತಿಯೊಂದು ಪ್ರಾಸೆಸ್ದು ಇನ್ಫಾರ್ಮೇಷನ್ ಇರುತ್ತೆ. ಆಫ್ಟರ್ ಅ ಪ್ರೋಸೆಸ್ ಟರ್ಮಿನೇಟ್ಸ್, ಇಟ್ ಕರೆಸ್ಪಾಂಡಿಂಗ್ PCB ಈಸ್ ಆಲ್ಸೋ ರಿಮೂವ್ ಫ್ರಮ್ ದ ಸಿಸ್ಟಮ್. ಯಾವಾಗ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೋ, ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗುತ್ತೋ, ಟರ್ಮಿನೇಟ್ ಆಗುತ್ತೋ, ಆವಾಗ ಏನು ಮಾಡುತ್ತೆ, ಆ PCB ಅದಕ್ಕೆ ರಿಲೇಟೆಡ್ ಆಗಿರೋ PCBನ ಕೂಡ ರಿಮೂವ್ ಮಾಡುತ್ತೆ. Process control block is an essential structure that can operating system maintains for controlling the execution of the process. Let's move on to some questions. First one, process state is a part of process control block, inode, file allocation table, none of the above. So just now ನಾವು ಇವಾಗ ನೋಡಿದ್ವಿ. So process state is a part of process control block. Information about a process is maintained in a, ಸೊ ಪ್ರತಿಯೊಂದು ಪ್ರೋಸೆಸ್ದು ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟ್ಯಾಕ್,
translation log side buffer, process control block, program control block. So repeatedly ಹೇಳಿದೀವಿ. So processes informations are stored in process control block, PCB. Don't get confused with program control block. It is process control block because we are dealing with the process. So ಪ್ರತಿಯೊಂದು process ಬಗ್ಗೆ detail ನೋಡ್ತಾ ಇದ್ದಾಗ, so it is a process control block. PCB means, just now we repeated, it is not program control block, it is not process communication block, it is a process control block. A process is a, what is process? A program in execution is considered as a process. So first in the ಹೇಳ್ತಾ ಇದೀವಿ, what is process? Process is nothing but a program in execution or currently active process work program is considered as process. Switching the CPU to another process requires to save a state of the old process and loading the new state, and this is called as, ಈಗ ಜಸ್ಟ್ ನಾವು ಹೇಳಿದ್ವಿ. ಸೊ ಸಿ ಪಿ ಯು ಪ್ರೆಸೆಂಟ್ಲಿ ವರ್ಕ್ ಆಗ್ತಾ ಇರುತ್ತೆ, ಒಂದು ಪ್ರೋಸೆಸ್ನ ರನ್ ಮಾಡ್ತಾ ಇರುತ್ತೆ, ಇನ್ ಬಿಟ್ವೀನ್ ಯಾವುದೋ ಇಂಟ್ರಪ್ಟ್ ಬರುತ್ತೆ. ಸೊ ಕರೆಂಟ್ಲಿ ವರ್ಕ್ ಮಾಡ್ತಾ ಇರುವಂಥ ಪ್ರೋಸೆಸಸ್ನ ಅದು ಟೆಂಪ್ರರಿ ಸಸ್ಪೆಂಡ್ ಮಾಡಿ ಹೊಸ ಪ್ರೋಸೆಸ್ನ ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿ ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ಗೆ ಸ್ವಿಚ್ ಆಗೋದನ್ನು ವಿ ಕಾಲ್ ಇಟ್ ಆಸ್ ಕಾಂಟೆಕ್ಸ್ಟ್ ಸ್ವಿಚ್. ರಿಪೀಟ್ ಆಗಿದೆ, ದ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಕಾಂಟೆಕ್ಸ್ಟ್ ಸ್ವಿಚ್. ಅ ಪ್ರೋಸೆಸ್ ಕಂಟ್ರೋಲ್ ಬ್ಲಾಕ್ ಡಸ್ ನಾಟ್ ಕಂಟೈನ್ ವಿಚ್ ಆಫ್ ದ ಫಾಲೋಯಿಂಗ್ ಯು ಹ್ಯಾವ್ ಟು ಚೆಕ್ ಔಟ್. ಪಿ ಸಿ ಬಿನಲ್ಲಿ ಏನಿರಲ್ಲ, ಕೋಡ್, ಸ್ಟ್ಯಾಕ್, ಹೀಪ್, ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮ್. ಯೂಶಲಿ ಇಟ್ ವಿಲ್ ನಾಟ್ ಕಂಟೈನ್ ಬೂಟ್ ಸ್ಟ್ರ್ಯಾಪ್ ಪ್ರೋಗ್ರಾಮ್ಸ್. With all this information, let's end this session. Thank you.